ವಿಶ್ವವಿದ್ಯಾಲಯದ ದೇರಳಕಟ್ಟೆ K S Hegde ಆಸ್ಪತ್ರೆದ ಒಟ್ಟಾರೆ ನಿರ್ಮಿಸಾಯಿನ ಆಕ್ಸಿಜನ್ ಉತ್ಪಾದನಾ ಘಟಕದ ಉದ್ದೀಪನ ಲೇಸ್ ಅಂಗಾರೆ ನಡೆತಲು ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಘಟಕನ ಉದ್ದೀಪನ ಮಲ್ತೇರು. ಈ ಹೊರತು ಪಾತೆರ್ನ ನಿಟ್ಟೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೆಟ್ಟಿ ಕರಿನ 2 ವರ್ಷಗಳಿಂದ ದೇಶದೊರ್ಮೆ ಕರೋನಾ ಸೃಷ್ಟಿ ಸಾಯಿನ ಅವಾಂತರದ ಬೊಕ್ಕ ಶುದ್ಧ ಗಾಳಿ ಉತ್ಪಾದನೆ ನಿಟ್ಟೆಡು ಪ್ರತಿ ವೈದ್ಯಕೀಯ ಕಾಲೇಜ್ಲೆಡ್ಲ ಆಕ್ಸಿಜನ್ ಘಟಕ ಸ್ಥಾಪನೆಗೆ ಸರ್ಕಾರ ಕೊರ್ನ ಸೂಚನೆದ ಲೆಕ್ಕ ನಿಟ್ಟೆ ವಿಶ್ವವಿದ್ಯಾಲಯದ ಸುರತ ಘಟಕ ಸ್ಥಾಪಿಸಾದ ಪಂಡ ತಿಳಿಪಾಯಿರು. ಎಲ್ಲರಿಗೂ ನಮಸ್ಕಾರ, ಹಾರ್ದಿಕ ವಂದನೆಗಳು. ಇವತ್ತಿನ ದಿವಸ ನಾವು ನಿಟ್ಟೆ ಯೂನಿವರ್ಸಿಟಿಯ ಮೂಲಕ ಕ್ಷೇಮ ಆಸ್ಪತ್ರೆಯ ಮೂಲಕ ಆಕ್ಸಿಜನ್ ಘಟಕವನ್ನು ಇವತ್ತು ನಮ್ಮ ಚಾನ್ಸಲರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಈ ಪ್ಯಾಂಡಮಿಕ್ನ ಮೂಲಕ ಬಹಳಷ್ಟು ಆಕ್ಸಿಜನ್ ವಿಷಯ ಇಡೀ ದೇಶದಲ್ಲೇ ಮಾತ್ರವಲ್ಲ ಇಡೀ ಲೋಕದಲ್ಲೇ ಬಹಳಷ್ಟು ಗಲಭೆಯನ್ನು ಉಂಟು ಮಾಡಿತ್ತು. ಈ ಗಲಭೆಯನ್ನು ನಿವಾರಿಸಲು ಸರ್ಕಾರದವರು ಪ್ರತಿ ಮೆಡಿಕಲ್ ಕಾಲೇಜಿನಲ್ಲಿ ಆಕ್ಸಿಜನ್ ಘಟಕವನ್ನು ಮಾಡಬೇಕೆಂಬ ಒಂದು ನಿಯಮವನ್ನು ಮಾಡಿಕೊಂಡರು. ನಮ್ಮ ಮೆಡಿಕಲ್ ಕಾಲೇಜ್ ಈ ಪ್ರದೇಶದಲ್ಲಿ ಮೊದಲನೆಯಾಗಿ ಈ ಆಕ್ಸಿಜನ್ ಘಟಕವನ್ನು ಜನರಿಗೆ ಕೊಡುಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆಯೂ ಬಹಳಷ್ಟು ಸಂತೋಷವಾಗ್ತಾ ಇದೆ. ಆಡಳಿತ ಸಹ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ, ಹಣಕಾಸು ವಿಭಾಗ ನಿರ್ದೇಶಕಿಯರು ಡಾಕ್ಟರ್ ಎಂ ರಾಜೇಂದ್ರ, ಉಪಕುಲಪತಿ ಡಾಕ್ಟರ್ MS ಮೂಡಿತಾಯ, ಕುಲ ಸಚಿವರು ಪ್ರೊಫೆಸರ್ ಅಲ್ಕಾ ಕುಲಕರ್ಣಿ, ಕ್ಷೇಮ ಕಾಲೇಜ್ ಡೀನ್ ಡಾಕ್ಟರ್ PS ಪ್ರಕಾಶ್, ಆಡಳಿತ ವೈಸ್ ಡೀನ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ವೈದ್ಯಕೀಯ ಕಾಲೇಜ್ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.